LIC ಏಜೆಂಟ್ ವಿಠಲ್ ಕಾಮತ್ ನೀವೇನಾ? ಹೌದು ಸರ್, ನಾನೇ. ವಿನುತಾ ಅವರು ಪ್ರತಾಪ್ ಅವ್ರ ಹೆಸರಲ್ಲಿ ನನ್ನ ಕೈಲೇ ಪಾಲಿಸಿ ಮಾಡಿಸಿದ್ರು ಸರ್, 2 ಕೋಟಿ ರೂಪಾಯಿಗೆ. ಅದು ರಿಸೆಪ್ಷನ್ ಹಿಂದಿನ ದಿವಸ. ಹಾಗಾದ್ರೆ ಭರ್ಜರಿ ಕಮಿಷನ್ ನಿಮ್ಗೆ. ನನ್ನ 10 ವರ್ಷದ ಸರ್ವಿಸ್ ಅಲ್ಲಿ ಇಷ್ಟು ದೊಡ್ಡ ಪಾಲಿಸಿ ಮಾಡಿಸಿದ್ದು ಮೊದಲನೇ ಸರ ಸರ್. ವಿನುತಾ ಅವರೇ ಖುದ್ದಾಗಿ ಮಾಡಿಸಿದ್ರಾ? ಇಲ್ಲ ಸರ್, ಪ್ರತಾಪ್ ಅವರು ಸೈನ್ ಹಾಕಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ರು. ವಿನುತಾ ಅವರೇ ಫೋನ್ ಮಾಡಿ ನಾನು ಬರ್ಲಿಕ್ಕೆ ಹೇಳಿದ್ರು ಸರ್. ಅವತ್ತು ನಾನು ಊರಿಗೆ ಹೋಗ್ತಾ ಇದ್ದೆ, ಬಿಡ್ಲೇ ಇಲ್ಲ ಸರ್. ಸರ್, ನನ್ನ ಹೆಸರು ವಿನುತಾ ಅಂತ. ಸ್ವಾತಿ ನಿಮ್ಮ ನಂಬರ್ ಕೊಟ್ಟರು. ಅರ್ಜೆಂಟಾಗಿ ಪಾಲಿಸಿ ಮಾಡಿಸ್ಬೇಕಾಗಿತ್ತು, ನೀವು ಬರೋಕ್ಕಾಗತ್ತಾ? ಮೇಡಮ್, ನಾನು ಊರಿಗೆ ಹೊರಟಿದ್ದೀನಿ, 2 ದಿನ ಆಗುತ್ತೆ ಬರಲಿಕ್ಕೆ. 2 ದಿನ ಬಿಟ್ಟು ತಮ್ಮನ್ನು ಭೇಟಿ ಮಾಡ್ಲಾ? ಸರ್, ತುಂಬ ದೊಡ್ಡ ಅಮೌಂಟ್ಗೆ ಪಾಲಿಸಿ ಮಾಡಿಸ್ಬೇಕಾಗಿತ್ತು, ಅರ್ಜೆಂಟ್ ಇದೆ ಸರ್, ಪ್ಲೀಸ್ ಬರ್ತೀರಾ? ಸರಿ ಮೇಡಮ್, ಬರ್ತೀನಿ. ಎಲ್ಲಿಗೆ ಬರಬೇಕು ಹೇಳಿ? ರಾಜರಾಜೇಶ್ವರಿ ನಗರ ಹತ್ರ ಬಂದು ಫೋನ್ ಮಾಡಿ ಸರ್. ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು. ವಿನುತಾ ಬಹಳ ಅವಸರದಲ್ಲಿ ಪ್ರತಾಪ್ ಹೆಸರಲ್ಲಿ 2 ಕೋಟಿ ರೂಪಾಯಿ ಪಾಲಿಸಿ ಮಾಡಿಸಿದಾಳೆ ಅಲ್ವಾ? ಹೌದು ಸರ್, ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ, ಅವ್ರು ಯಾಕೆ ಅಷ್ಟು ಆತರ ಪಟ್ರು ಅಂತ. ನನಗೆ ಅರ್ಥ ಆಗಿದೆ. ಇರ್ಲಿ, ವಿನುತಾ ಹೇಗೆ ಗುಣದಲ್ಲಿ ನಡತೆಯಲ್ಲಿ? ನಂಗೆ ಗೊತ್ತಿಲ್ಲ ಸರ್. ಅವ್ರನ್ನ ನಾನು ಮೊದಲನೇ ಸಾರಿ ಭೇಟಿ ಮಾಡಿದ್ದು ಆ ಪಾಲಿಸಿ ಮಾಡಿಸೋ ದಿವಸ. ಮತ್ತೆ ನಿಮ್ ನಂಬರ್ ಹೇಗೆ ಸಿಕ್ತ ಅವ್ರಿಗೆ? ಸ್ವಾತಿ ಅಂತ ಪ್ರತಾಪ್ ಅವ್ರ ಆಫೀಸಲ್ಲಿದ್ದಾರೆ, ಅವ್ರ ಪರ್ಸನಲ್ PA ಆಗಿದ್ದಾರೆ ಸರ್. ಈಗ ಪಾಲಿಸಿದಾರ ಸತ್ತ ತಕ್ಷಣನೇ ಹಣ ಸಿಗುತ್ತಾ? ಪಾಲಿಸಿ ಮಾಡಿಸೋ ಉದ್ದೇಶ ಅದೇ ಅಲ್ವಾ ಸರ್? ಇಷ್ಟೊಂದು ಡೀಟೇಲ್ಸ್ ಯಾಕೆ ಸರ್? ಪ್ರತಾಪ್ ನಾಪತ್ತೆ ಆಗಿದ್ದಾರೆ. ನೀವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ. ನಾವು ಕರೆದಾಗೆಲ್ಲ ಬರಬೇಕಾಗುತ್ತೆ, ವಿಚಾರಣೆಗೆ ಸಹಕಾರ ಕೊಡಬೇಕಾಗುತ್ತೆ. ಸರಿ ಸರ್. 1 ನಿಮಿಷ, ಸಾಕ್ಷಿಯಾಗಿ ಸತ್ಯ ಅನ್ನೋರು ಸೈನ್ ಮಾಡಿದಾರಲ್ಲ, ಅವ್ರು ಯಾರು? ಸತ್ಯ ಅಂದ್ರೆ ವಿನುತಾ ಇದ್ದಾರಲ್ಲ ಸರ್, ಅವ್ರ ಅಕ್ಕ ಸಾವಿತ್ರಿ ಗಂಡ. ಇಷ್ಟು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ನೋವಿನ ವಿಚಾರ ಕೇಳಬೇಡ, ಮೊದಲೇ ಬೇಜಾರ್ಲಿದ್ಯಾ. ಸಂಜೆ ಬಂದು ಎಲ್ಲ ಹೇಳ್ತೀನಿ. ಅರ್ಧಂಬರ್ಧ ಹೇಳ್ಬಿಟ್ಟು ಹೊರಟ್ರೆ ಇನ್ನೂ ಗಾಬರಿ ಆಗುತ್ತೆ. ಏನಾಯ್ತು ಹೇಳಿ? ಪ್ರತಾಪ್ ಬಾಸು ಕಾಣ್ತಾ ಇಲ್ಲ. ಬೆಳಗಿನ ಜಾವ 5 ಗಂಟೆಗೆ ಮನೆ ಬಿಟ್ಟವ್ರಂತೆ. ಎಲ್ಲಿ ಹೋಗೋರೋ ಏನೋ ಪ್ರತಾಪ್ ಬಾಸು, ಇನ್ನೂ ಮನೆಗೆ ಬಂದಿಲ್ಲ. ಏನಾಗಾಯ್ತು ಏನೋ ಪ್ರತಾಪ್ ಬಾಸ್ಗೆ. ವಿನುತಂಗೆ ದಬಾಯಿಸೋಣ ಅಂತ ಹೋಗಿದ್ದೆ, ಅಲ್ಲಿ ವಿಚಾರ ಗೊತ್ತಾಯ್ತು. ಪಾಪ ವಿನುತಾ ಎಷ್ಟು ಬೇಜಾರಾಗಿರ್ಲಿ ಗೊತ್ತಾ? ಅವಳು ನಮಗೆ ಏನೇ ಅಂದಿರ್ಬೋದು, ಆದ್ರೆ ಯಾವ ಶತ್ರುಗೂ ಈ ಪರಿಸ್ಥಿತಿ ಬರಬಾರ್ದು ಸಾವಿತ್ರಿ. ವಿನುತನ ಮೇಲಿರೋ ನನ್ನ ಬೇಜಾರು ಹೋಗ್ಲಿ, ಅವಳ ಮೇಲೆ ಅನುಕಂಪ ಹುಟ್ಲಿ ಅಂತಿದ್ದು ಹೇಳ್ತಿಲ್ಲ ತಾನೆ? ತಮಾಷೆ ಮಾಡಬೇಡಿ. ಇಲ್ಲ ಸಾವಿತ್ರಿ, ಪ್ರತಾಪ್ ಬಾಸ್ನ ಯಾರು ಕಿಡ್ನಾಪ್ ಮಾಡೋರೇನೋ ಗೊತ್ತಿಲ್ಲ. ಇರು ಸಾವಿತ್ರಿ, ವಿನುತಂಗೆ ಫೋನ್ ಮಾಡ್ಕೊಡ್ತೀನಿ. ತಕ್ಕ ಮಾತಾಡು. ಹಲೋ ವಿನು, ಸತ್ಯ ಹೇಳ್ತಿರೋದು ನಿಜನಾ? ಹೌದಕ್ಕ, ಅವ್ರು ನಿನ್ನೆಯಿಂದ ಕಾಣಿಸ್ತಿಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಚೆನ್ನಾಗಿದ್ದಾಗ ನಿಷ್ಠೂರ ಮಾಡ್ಕೊಂಬಾರ್ದು ಅಂತ. ತುಂಬಾ ಹೆದರಿದಾಳೇನೋ ರೀ ವಿನುತಾ? ಇರು ಸಾವಿತ್ರಿ, ಅತ್ತೆಗೆ ಫೋನ್ ಮಾಡಿ ವಿಚಾರ ತಿಳಿಸ್ತೀನಿ. ಬೇಡ ರೀ. ಏನಕ್ಕೆ ಬೇಡ ಸಾವಿತ್ರಿ? ಅತ್ತೆ ಸಮಾಧಾನ ಮಾಡಿದ್ರೆ ವಿನುತಂಗೆ ಧೈರ್ಯ ಬರ್ತದೆ, ನಾವೆಲ್ಲರೂ ಇದ್ದೀವಿ ಅಂತ. ಅಮ್ಮನ ಮನಸ್ಸು ತುಂಬಾ ಸೂಕ್ಷ್ಮ ರೀ. ಮಗಳ ಬಾಳಲ್ಲಿ ಏನೇನೋ ಆಗ್ತಿದೆ ಅಂತ ಧೈರ್ಯ ಗೆಡ್ತಾಳೆ, ಆಮೇಲೆ ಅವಳ ಆರೋಗ್ಯ ಹಾಳಾಗುತ್ತೆ, ನಾವೆಲ್ಲರೂ ತಲೆ ಸೇಚ್ಕೋಬೇಕಾಗುತ್ತೆ. ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾವಿತ್ರಿ. TV ಚಾನಲ್ಗೆಲ್ಲ ಫೋಟೋ ಕೊಟ್ಟವ್ರೆ, ಆಮೇಲೆ ಗೊತ್ತಾಯ್ತದೆ. ಅಮ್ಮ ಹೇಳೋದು ಬೇಡ ಅಂತಿಲ್ಲ, ನಿಧಾನಕ್ಕೆ ಹೇಳೋಣ. ನಡೀರಿ, ಮೊದಲು ಅಮ್ಮನ ಮನೆಗೆ ಹೋಗೋಣ. ನಾವೆಲ್ಲರೂ ವಿನುತನ್ ಜೊತೆ ಇರೋದು ತುಂಬಾ ಮುಖ್ಯ. ಬನ್ನಿ.
ಅಮ್ಮನ್ನ ದೇವ್ರ ರೂಪ ಅಂತಾರೆ. ಅವಳಿಗೆ ಎಷ್ಟೆಲ್ಲ ನೋವು ಕೊಟ್ಟೆ ನಾನು. ಅವಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ದೆ. ಪಾಪ ಅಕ್ಕ ಎಲ್ಲರಿದ್ರಿಗೂ ಅವಳಿಗೆ ಅವಮಾನ ಮಾಡ್ದೆ. ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಹೋದ್ಲು ಅವಳು. ಆ ಕಣ್ಣೀರ ಇವತ್ತು ಕೂಡ ಕಾಡ್ತಿರೋದು. ನಾನು ಮಾಡಿದ ಪಾಪದ ಕೆಲಸ ಅಲ್ವಾ? ನಾನು ಮಾಡಿದ ಪಾಪದ ಕೆಲಸಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಆಗ್ಲಾದ್ರೂ ಪ್ರತಾಪ್ ಕ್ಷೇಮ ವಾಪಸ್ ಬರ್ಬೋದು. ಹೌದು, ಪ್ರಾಯಶ್ಚಿತ್ತ ಆಗ್ಲೇಬೇಕು. ನಾನೀಗ ಗೋವಾದಲ್ಲಿ CID 999 ಟೈಪ್ ಆಪರೇಷನ್ ಪಾಲಿಸಿ ರಾಕೆಟ್. ನನಗೆ ಈ ಕೆಲಸ ಕೊಡೋರು ಕಂಡ್ರೆ ಆಗೋದಿಲ್ಲ. ಬೇಸಿಕಲಿ ನಾನು ಸ್ವಲ್ಪ ಸೋಂಬೇರಿ. ಎದ್ದು ಹೇಳಿದ ಬೆಳಿಗ್ಗೆ 8 ಗಂಟೆಗೆ. ಸರ್, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ಅನುಮಾನಿಸ್ಬೇಡಿ. ಈಗ ಒಬ್ಬರು ಸಾವಿಗೆ 4 ಜನ ಕಾರಣ ಆಗ್ಬೋದು, ಆದ್ರೆ 4 ಜನರ ಸಾವಿಗೆ ಒಬ್ಬರು ಕಾರಣ ಆಗೋದು ವಿಶೇಷ ಅಲ್ವಾ? ಅಂದ್ರೆ ಸರ್, ಪ್ರತಾಪ್ ಇಲ್ಲದ ಕುತೂಹಲ ಬೇಡ. ಆ LIC ಏಜೆಂಟ್ ವಿಠಲ್ ಕಾಮತ್ನ ನೀವೇ ಅಂತೆ ವಿನುತಾಗ್ ಪರಿಚಯ ಮಾಡಿಸ್ಕೊಟ್ಟಿದ್ದು. ನಿಮ್ಮಲ್ಲೇ ಧರಣೀಶ್ ಅನ್ನೋ ಏಜೆಂಟ್ ಇರುವಾಗ ಅವನ್ ಯಾಕೆ ಪರಿಚಯ ಮಾಡಿಸ್ಕೊಟ್ರಿ? ಅದು ಅವ್ರ ಮದುವೆ ಫಿಕ್ಸ್ ಆಗಿತ್ತು, ಅವ್ರ ಊರಲ್ಲಿರ್ಲಿಲ್ಲ. ವಿನುತಾ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ಲು, ನಿಮಿಷಕ್ಕೂ ಕಾಲ್ ಮಾಡ್ತಿದ್ಲು. ನಿಂಗೆ ಯಾರಾದ್ರೂ ಇನ್ಶೂರೆನ್ಸ್ ಮಾಡಿಸೋರು ಗೊತ್ತಿದಾರಾ? ಯಾಕೆ ವಿನುತಾ? ಅರ್ಜೆಂಟಾಗಿ ಪಾಲಿಸಿ ಮಾಡಿಸ್ಬೇಕಾಗಿತ್ತು, ಅದಕ್ಕೆ. ಇರು, ಡೈರಿಯಲ್ಲಿ ನೋಡ್ಬಿಟ್ಟು ನಿನಗೆ ಹೇಳ್ತೀನಿ. ಇರು ವಿನುತಾ, ಹುಡುಕ್ತಾ ಇದ್ದೀನಿ. ಸ್ವಾತಿ, ಸ್ವಲ್ಪ ಅರ್ಜೆಂಟ್ ಇತ್ತು, ಬೇಗ ಕೊಡ್ತೀಯಾ? ಇರು ಒಂದು ನಿಮಿಷ. ಹಾ, ತಗೋ, ವಿಠಲ್ ಕಾಮತ್ ಅಂತ. 9844 105602. ಓಕೆ ಸ್ವಾತಿ, ಥ್ಯಾಂಕ್ ಯು. ವಿನುತಾ ತುಂಬಾ ಸ್ಪೀಡ್ನ ಇಷ್ಟಪಡ್ತಾರೆ ಅನ್ಸುತ್ತೆ ಅಲ್ವಾ? ಅತಿ ವೇಗ ತಿಥಿ ಬೇಗ. ಸರ್, ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ನೀವು ಈ ಥರ ಪದೇ ಪದೇ ಬಂದು ಎನ್ಕ್ವೈರಿ ಮಾಡೋದು ನನ್ನ ಆಫೀಸಲ್ಲೆಲ್ಲ ಒಂಥರ ನೋಡ್ತಾರೆ. ಪಾಪ ನಮ್ಮ ಪ್ರತಾಪ್ ಬಾಸು ಅವಳನ್ನು ನಂಬಿ ಮೋಸ ಹೋಗ್ಬಿಟ್ರು. ಅವಳ ಪ್ರೀತಿ ಗುಂಗಲ್ಲಿ ನನಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಳ್ಬೇಡಮ್ಮ, ಅಳ್ಬೇಡ, ಕಂಟಿನ್ಯೂ. ಅವ್ರು ಓಡ್ ಹೋಗಿ ಮದುವೆ ಆಗೋದು ಅಂತ ಗ್ಯಾರಂಟಿ ಆದ್ಮೇಲೆ ಅವಳು ಪಾಲಿಸಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ಲು ಸರ್. ವೆರಿ ಇಂಟ್ರೆಸ್ಟಿಂಗ್. 2000 AD ಲೇಡೀಸ್. ಕಂಟಿನ್ಯೂ. ವಿನುತಾ ಮತ್ತೆ ಪ್ರತಾಪ್ ಮದುವೆ, ವಿನುತಾ ಮನೇಲಿ ಸತ್ಯಂಗ್ ಬಿಟ್ರೆ ಬೇರೆ ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಕಷ್ಟ ಬಂದಾಗ
ಬೇರೆಯವ್ರು ಯಾಕೆ ಅವ್ರ ಸ್ವಂತ ಅಣ್ಣನೇ ಅವ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ. ಅವ್ರ ಅಕ್ಕ ಸಾವಿತ್ರಿನೂ ಸೇರಿಸ್ಲಿಲ್ಲ ಸರ್. ಆಗ ಅವ್ರಿಗೆ ಮನೆ ಮಾಡ್ಕೊಟ್ಟಿದ್ದೆ ನಮ್ ಪ್ರತಾಪ್ ಬಾಸು. ಈಗಿರೋ ಮನೆನೂ ನಮ್ ಪ್ರತಾಪ್ ಬಾಸ್ದೆ. ಪದ್ಮಾವತಿ ಹಾಸ್ಪಿಟ್ಲ್ ಸೇರಿದಾಗ 60-70 ಸಾವಿರನ ನಮ್ ಬಾಸೇ ಕೊಟ್ಟಿದ್ರು ಸರ್. ಅದನ್ನ ಯಾವಾಗ ವಾಪಸ್ ಮಾಡೋದು ಅಂತ ಕೇಳಿದಾಗ ನಮ್ ಪ್ರತಾಪ್ ಬಾಸೇ ಬೇಡ ಅಂದ್ಬಿಟ್ರು ಸರ್. ಆಗ್ಲೇ ವಿನುತನಿಗೆ ಗೊತ್ತಾಗಿದ್ದು ನಮ್ ಪ್ರತಾಪ್ ಬಾಸು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ಅವ್ರ ತಾಯಿ ಸೀರಿಯಸ್ ಆದಾಗ್ಲೂ ವಿಕ್ರಮ್ ಅನ್ನೋ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆದ್ಮೇಲೂ ಅವಳ ಹಸೆ ಮನೆಯಿಂದ ಎದ್ದೋಡೋಗ್ಬಿಟ್ಲು. ವಿನುತನಿಗೆ ಬೇಕಾಗಿದ್ದು ನಮ್ ಪ್ರತಾಪ್ ಅವ್ರ ಶ್ರೀಮಂತಿಗೆ ಮಾತ್ರ ಸರ್. ಶ್ರೀಮಂತಿಕೆಯನ್ನ ಅನುಭವಿಸ್ಬೇಕು ಅಂತ ವಿನೂತ ಯಾವತ್ತಾರು ನಿಮ್ಮ ಹತ್ರ ಹೇಳಿದ್ರಾ? ಆ ಥರ ಎಲ್ಲ ಏನು ಹೇಳಿಲ್ಲ ಸರ್. ಆದ್ರೆ ಒಂದ್ ಮಾತು ಹೇಳ್ತಾ ಇದ್ಲು, ನನ್ ಸಾವಿತ್ರಿ ಅಕ್ಕನ್ ತರ ಸ್ಲಮ್ಮಲ್ಲಿ ಬದುಕಲ್ಲ, ನಮ್ಮ ಅಮ್ಮನ್ಗೆ ಫ್ಲೈಟು ಕಾನ್ಸೆಪ್ಟೇ ಗೊತ್ತಿಲ್ಲ, ಅವ್ರ ಕಾಲ ಹಳೇದಾಗಿತ್ತು, ಆದ್ರೆ ಈಗಿನ ಕಾಲದಲ್ಲಿ ಫ್ಲೈಟು ಇಲ್ಲದೆ ಜೀವನ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ಲು ಸರ್. ಅದು ವಿಕ್ರಮ್ ಅನ್ನೋ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆದ್ಮೇಲೆ. ವಿನೂತಾಗೆ ದುಡ್ಡಿನ ಆಸೆ ಇದೆ ಅಂತ ಪ್ರತಾಪ್ನ ಎಚ್ಚರಿಸಬಹುದಿತ್ತಲ್ಲ. ಈ ತರ ಆಸೆ ಸುಮಾರು ಜನ ಹುಡುಗಿರ್ಗಿರತ್ತಲ್ಲ ಸರ್. ಆ ಸುಮಾರಲ್ಲಿ ನೀವು ಒಬ್ಬರಾಗಿರ್ಬೋದಲ್ವಾ? ನಿಮಗೂ ಆಸೆ ಇರ್ಬೋದಲ್ವಾ? ಅಂದ್ರೆ ಸರ್ ಇಲ್ಲಿ ನೋಡಿ, ತುಂಬಾ ಕ್ಲೋಸ್ ಆಗಿದ್ರಿ ಅಲ್ವಾ? ಫೇಸ್ಬುಕ್ ಅಲ್ಲಿ ನೋಡಿದೆ, ನೀನೇ ಅಪ್ಲೋಡ್ ಮಾಡಿದ್ದೆ. 500 ಜನ ಲೈಕ್ ಮಾಡಿದ್ದಾರೆ, 250 ಜನ ಕಾಮೆಂಟ್ಸ್ ಮಾಡಿದ್ದಾರೆ, ನಿಮ್ಮ ಜೋಡಿ ತುಂಬಾ ಚೆನ್ನಾಗಿದೆ ಅಂತ. ಸಭ್ಯ ಹೆಣ್ಮಕ್ಳು ಈ ರೀತಿಯಾಗಿರೋ ಫೋಟೋಗಳನ್ನ ಪಬ್ಲಿಕ್ ಜೊತೆ ಶೇರ್ ಮಾಡ್ಕೊಳ್ತಾರ? ವಿನೂತ ಫೇಸ್ಬುಕ್ ನೋಡಿದೆ, ಸಭ್ಯ ಹೆಣ್ಮಗಳು. ನೀವಿನ್ ಹೊರಡ್ಬೋದು. ಬರ್ತೀನಿ. ಬಾರೆಯಲ್ಲಿ ಹೇಳಿ ಸರ್. ನೋಡು, ಇವಳು ಎಲ್ಲ ಡೀಟೇಲ್ಸ್ ನಮ್ಗೆ ಬೇಕು. ಹಾಗೇನೆ ಇವಳು ಬ್ಯಾಂಕ್ ಸ್ಟೇಟ್ಮೆಂಟು ಬೇಕು. ಆ ವಿನೂತ ಬಗ್ಗೆನೂ ಸ್ವಲ್ಪ ಕಣ್ಣಿಟ್ಟಿರಿ. ಆಯ್ತು ಸರ್. ನರೇಂದ್ರ ಗೌಡ. ಅಮ್ಮ, ಸಾವಿತ್ರಿ, ವಿನೂತನ್ ಫೋನ್ ಮಾಡಿದ್ಯಾ? ಇಲ್ಲಮ್ಮ, ಅವಳ ಮನೆಗೆ ಹೋಗ್ಬಿಟ್ಟು ಬಂದೆ. ಹೇಗಿದ್ದಾಳೆ ಅವಳು? ಏನು ತೊಂದರೆ ಇಲ್ಲ ತಾನೆ? ಇನ್ನೊಂದ್ಸತಿ ಬರ್ಬೇಕಂತೆ ಅವಳ ಮನೆಗೆ. ಹೌದಾ? ಯಾರು ಹೇಳಿದ್ರು? ಅವಳೇ ಹೇಳಿದ್ಲು. ಅವಳಿಗೆ ಯಾವಾಗ್ಲೂ ನಿಂದೆ ನೆನಪಂತೆ. ಅವಳಿಗೆಲ್ಲ ಅರ್ಥ ಆಗಿದೆ, ಕೋಪ ತಣ್ದಿದೆ. ಒಂದೇ ಒಂದ್ಸತಿ ನಿನ್ನ ನೋಡ್ಬೇಕು ಅಂತಿದ್ಲು. ಹೋಗ್ ಬರೋಣ ಅಮ್ಮ, ಎಷ್ಟೇ ಆಗ್ಲಿ ನಂಬಿನು. ನಾನು ನೆನ್ನೆಲ್ಲ ಯೋಚನೆ ಮಾಡಿದೆ ಕಣೆ. ಪ್ರೀತಿಸಿದ್ರೆ ಮಗಳು ಪ್ರೀತಿ ಸಿಗತ್ತೆ, ಹಠಕ್ಕೆ ಬಿದ್ದರೆ ಮಗಳೇ ಸಿಗೋದಿಲ್ಲ. ನನ್ನ ಮನ್ಸ್ಗಳನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ರಾತ್ರಿ ಎಲ್ಲ ಅವಳದೇ ನೆನಪು, ಅವಳದೇ ಕನವರಿಕೆ ಕಣೆ. ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಬಂದ್ಬರೋಣ. ಬೇಕಾಗಿಲ್ಲ. ನಾವು ಯಾರು ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಸಾವಿತ್ರಿ, ರಿಸೆಪ್ಷನ್ ಕರೆದು ಅವಮಾನ ಮಾಡಿದ್ದನ್ನ ಮರ್ತು ಬಿಟ್ಟಿ ಎಷ್ಟು ಬೇಗ? ಅವಳು ಈ ಮನೆ ಮಗಳಲ್ಲ, ಶತ್ರು ಅಂತ ನಿರ್ಧಾರ ಮಾಡಿಯಾಗಿದೆ. ಪದ್ಮ, ಅಲ್ಲಿಗೆ ಹೋಗೋದು ಬೇಡ. ಹಾಗೆ ಹೇಳ್ಬಿಡಿಪ್ಪ. ಒಂದೇ ಒಂದ್ಸರ್ತಿ ಹೋಗಿ ಬರೋಣ. ವಿನೂತಂಗೆ ಅಮ್ಮನ ಅವಶ್ಯಕತೆ ಇದೆ. ಅಮ್ಮನ ಅವಶ್ಯಕತೆ ಇದೆ ಅಂದ್ರೆ ಅವಳೇ ಬಂದು ನೋಡ್ಕೊಂಡು ಹೋಗ್ಬೇಕು, ಹೇಳಿ ಕಳಿಸ್ಬೇಕಾ? ನಮ್ಮನ್ನೆಲ್ಲ ಕರೆದು ಅವಮಾನ ಮಾಡಿದ್ದಾಯ್ತು, ಇನ್ನು ಉಳಿದಿರೋದು ಪದ್ಮ. ಅವಳನ್ನೂ ಕರೆಸಿ ಅವಮಾನ ಮಾಡ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದಾಳೆ ಅನ್ಸುತ್ತೆ. ಪರವಾಗಿಲ್ಲ,
ವೈಶಾಲಿ ಚೆನ್ನಾಗಿ ಕಿವಿ ಹಿಂಡಿದಾಳೆ. ಅಲ್ಲಿಗೆ ನಾವು ಯಾರು ಹೋಗೋದು ಬೇಡ. ವಿನುತಾ ಅನ್ನೋ ಮಗಳೇ ನಮಗಿಲ್ಲ. ಹೋಗ್ಲೇಬೇಕಪ್ಪ. ಬರೋ ಹಾಗಿದ್ರೆ ಅವಳೇ ಬರ್ತಿದ್ಲು ಅಲ್ವಾ? ನಮ್ ವಿನುತಪ್ಪ. ರೀ, ಒಂದು ಸಾರ್ತಿ ವಿನುತನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಹೋಗಿ ಬಂದ್ಬಿಡೋಣ. ಹೋಗ್ಬರೋಣ. ಯಜಮಾನ್ರ ಅಪ್ಪಣೆ ಆಯಿತು. ಸಾವಿತ್ರಿ, ವಿನುತಂಗೆ ಇಷ್ಟವಾದ ಸಿಹಿ ತಂದ್ಬಿಡ್ತೀನಿ ಕಣೆ. ಅವಳಿಗೆ ಸಿಹಿ ತಿನ್ನಿಸ್ತಾ ಅವಳ ಬಾಯಲ್ಲಿ ಅಮ್ಮ ಅನ್ನೋ ಪದ ಕೇಳಿದ್ರೆ ತುಂಬ ಹಿತ ಅನಿಸುತ್ತೆ. ಈಗ ಬಂದ್ಬಿಡ್ತೀನಿ. ನೀನು ವಿನುತನ್ ಮನೆಗೆ ಹೋಗಿದ್ದು ನಿಜಾನ? ಸಾವಿತ್ರಿ, ನಿನ್ ಕಂಡು ಬೇರೆ ಏನು ಹೇಳ್ತಾ ಇದ್ದೀನಿ. ಅಮ್ಮನ ನೋಡಬೇಕು ಅಂತ ವಿನುತಾ ಹೇಳಿದ್ಲ. ಯಾಕಮ್ಮನ್ನು ಹೊಡಿಸ್ತಾ ಇದೀಯಾ? ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲಪ್ಪ. ನನ್ನ ಮಗಳು ಸುಳ್ಳು ಹೇಳೋದಿಲ್ಲ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಏನಾಯ್ತು ಅಂತ ಹೇಳು. ಪ್ರತಾಪ್ ಬಾಸ್ನ ಯಾರೋ ಕಿಡ್ನಾಪ್ ಮಾಡೋರೆ. ಅಪ್ಪ, ಅಮ್ಮಂಗೆ ಈಗಲೇ ಈ ವಿಷಯ ಹೇಳ್ಬೇಡಿ. ಅವಳ ಕೈ ತಡ್ಕೊಳಕ್ಕಾಗಲ್ಲ. ಅವಳಿಗೆ ನಿಧಾನವಾಗಿ ವಿಷಯ ಹೇಳಬೇಕು. ಅದಕ್ಕೆ ಇದೆಲ್ಲ. ನಿನ್ನೆಯಿಂದ ಪ್ರತಾಪ್ ಬಾಸ್ ಪತ್ತೆ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರಂತೆ. ಹೊರಡೋಣವಾ? ಸಾವಿತ್ರಿ, ವಿನುತಂಗೆ ಇಷ್ಟವಾದ ಸಿಹಿನೇ ಮಾಡಿದ್ದೀನಿ ಕಣೆ. ನಾನು ಅವಳು ನೋಡಿದ್ರೆ ಎಷ್ಟು ಇಷ್ಟಪಡ್ತಾಳೋ ಏನೋ. ನಾವೆಲ್ಲ ಹಳೆದನ್ನ ಮರೆತು ಅವ್ರ ಮನೆಗೆ ಹೋಗ್ತಾ ಇರೋದು ಅವಳಿಗೆ ಹಬ್ಬದ ಥರ ಅನ್ಸಿರುತ್ತೆ. ಬನ್ನಿ ಹೋಗೋಣ. ಅಲ್ಲಿಂದ್ರೆ ಬನ್ನಿ, ಕಾರ್ ತೆಗೀರಿ. ಬಾಮ್ಮ ಬನ್ನಿ.